ಸ್ನೇಹಿತರೆ ನಮಸ್ತೆ. ನಿಮಗೆ ನಾನು ಎಲ್ಲೆಲ್ಲಿ ಫುಡ್ಡು ಫ್ರೀಯಾಗಿ ಸಿಗುತ್ತೆ, ಅದೇ ರೀತಿ ಕಡಿಮೆ ಫುಡ್ ಸಿಗುತ್ತೆ ಅಂತೇಳಿ ತಿಳಿಸ್ಕೊಡೋಂಥ ಪ್ರಯತ್ನ. ಇವತ್ತು ನಾವು ಬಂದಿದ್ದೀವಿ ಎಲ್ಲಪ್ಪ ಅಂದರೆ ಇದು ಬಂದ್ಬಿಟ್ಟು ಇದಕ್ಕೆ ಹೋಗೋ ರೋಡು, ವರ್ತೂರು ಹೋಗೋ ರೋಡಲ್ಲಿ ನಾವಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಜೈ ಶ್ರೀರಾಮ್ ಅಂತೇಳ್ಬಿಟ್ಟು ಬರೆದಿದ್ದಾರೆ. ಹನುಮಾನ್ ಜಿ ಕಿ ರಸೋಯಿ ಅಂತೇಳ್ಬಿಟ್ಟು ಕಪೂರ್ಸ್ ಚಾರಿಟೇಬಲ್ ಟ್ರಸ್ಟ್ ಅವರು ಇಲ್ಲಿ ಫ್ರೀಯಾಗಿ ಊಟನ ಕೊಡ್ತಾಯಿದ್ದಾರೆ. ಮುಂಚೆ ಆದರೆ ಏನಪ್ಪ ಅಂದರೆ ಮೀಲ್ಸ್ಗೆ 11 ರೂಪಾಯಿನ ಪೇ ಮಾಡಬೇಕು, 11 ರೂಪಾಯಿ ಕೊಡಬೇಕಿತ್ತು. ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆ, ಅದೇ ರೀತಿ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೂ 11 ರೂಪಾಯಿ ಪೇ ಮಾಡಬೇಕಿತ್ತು. ಬಟ್ ಇವಾಗ ಏನಿಲ್ಲ, ಎಲ್ರಿಗೂ ಕೂಡ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಫ್ರೀಯಾಗಿ ನೀವು ಹೋಗ್ಬಿಟ್ಟು ಊಟನ ಮಾಡ್ಕೋಬೋದು. ಓಕೆ, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ನೀವು ಹಾಕ್ಸ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲದೆ. ಅದು ಅಲ್ಲದೆ 11 ರೂಪಾಯಿಗೆ ಫುಲ್ ಮೀಲ್ಸ್ ಅಂತ ಕೂಡ ಅವರು ಬರೆದಿದ್ದಾರೆ, ಇಲ್ಲಿ ನೋಡ್ಬೋದು. ಬಟ್ ಇವಾಗ 11 ರೂಪಾಯಿ ಇಲ್ಲ, ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಮುಂಚೆ ಆದರೆ 11 ರೂಪಾಯಿ ಇಸ್ಕೊಂಡು ಕೊಡ್ತಾಯಿದ್ರು, ಬಟ್ ಇವಾಗ 11 ರೂಪಾಯಿ ಏನಿಲ್ಲ, ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಕಪೂರ್ಸ್ ಕೆಫೆ ಗ್ರೂಪ್ ಅವರು, ಅದೇ ರೀತಿ ಕಪೂರ್ಸ್ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಇದನ್ನ ಕೊಡ್ತಾ ಇರೋದು. ಈಗ ನಾವಿರೋದು ಎಲ್ಲಪ್ಪ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ವರ್ತೂರ್ಗೆ ಹೋಗೋ ರೋಡು. ಈ ಕಡೆ ಇದು ವರ್ತೂರ್ಗೆ ಹೋಗೋ ರೋಡು. ಅದೇ ರೀತಿ ಬಳಗೆರೆ ಟು ವರ್ತೂರು, ಬಳಗೆರೆ ಟು ಇದು ಬಳಗೆರೆಯಿಂದ ಬರುತ್ತೆ. ಈ ಕಡೆ ಬಂದರೆ ವರ್ತೂರ್ಗೆ ಹೋಗೋ ರೋಡಲ್ಲಿ ನಾವಿವಾಗ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ಹನುಮಾನ್ಜಿದ ಫೋಟೋ ಹಾಕಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಯಾವ ರೀತಿ ಕೊಡ್ತಾಯಿದ್ದಾರೆ, ಏನು ಕೊಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನೋಡೋಣ. ಇವಾಗ ಇಲ್ಲಿ ನಾವು ಕೆಳಗಡೆ ಇಲ್ಲಿ ಚಪ್ಪಲಿನ ಬಿಟ್ಟು ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗೋ ಥರ. ಇದೊಂದು ರೀತಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಎಲ್ಲ ಕಡೆಯೂ ಹೂವಿಂದ ಅಲಂಕಾರಗಳನ್ನ ಮಾಡಿದ್ದಾರೆ. ಒಂದು ರೀತಿ ಶ್ರೀರಾಮನಿಗೆ ಒಂದು ಇಷ್ಟವಾದ ಕಲರ್ ಅಂತಲೇ ಹೇಳ್ಬೋದು, ಕೇಸರಿ ಕಲರು. ಇಲ್ಲಿ ನೋಡಿದ್ರೆ ಇಲ್ಲಿ ನಾವು ಏನು ಕೈ ತೊಳಿಬೇಕು, ಅಲ್ಲಿ ಚಪ್ಪಲಿ ಬಿಟ್ಟಿರ್ತೀವಿ, ಇಲ್ಲಿ ಕೈ ತೊಳೆದು ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಆ ರೀತಿ ಒಂದು ಸೆಟಪ್ನ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಇಲ್ಲಿ ಇದು ಕಿಚನ್ನು, ಇಲ್ಲೇ ಅಡುಗೆ ಮಾಡೋದು. ಅದ್ರ ಜೊತೆಗೆ ಈ ಕಡೆ ಬಂದರೆ ಇಲ್ಲೇ ನಾವು ಊಟಕ್ಕೆ ಹೋಗ್ಬೇಕಾದ್ರೆ, ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಇಂಪಾರ್ಟೆಂಟ್ ನೋಟಿಸ್ ಅಂತ ಕೂಡ ಹಾಕಿದ್ದಾರೆ. ಹನುಮಾನ್ ಜಿ ಕಿ ರಸೋಯಿ ಅಂತೇಳ್ಬಿಟ್ಟು ಓಪನ್ ಮಂಡೇ ಟು ಫ್ರೈಡೇ 12 ಗಂಟೆಯಿಂದ ಖಾಲಿ ಆಗೋವರೆಗೂ ಇರುತ್ತೆ. ಓಕೆ, ಸಾಯಂಕಾಲ 7 ಗಂಟೆಯಿಂದ ಖಾಲಿ ಆಗೋವರೆಗೂ ಇರುತ್ತೆ. ನೋಡಿ ಹೆಂಗಿದೆ ಪ್ರಸಾದ. ಬನ್ನಿ ಒಳಗಡೆ ಹೋಗೋಣ. ಓಕೆ, ನೋಡಿ ಇಲ್ಲಿ ಏನೋ ಬರೆದಿದ್ದಾರೆ, ಅಡುಗೆ ಮನೆಯಲ್ಲಿ ಸೇವೆಗಾಗಿ ಅಥವಾ ಏನೋ ಸೇವೆ ಮಾಡ್ತೀನಿ ಅಂದರೆ ಕೌಂಟರ್ನಲ್ಲಿ ಕಪೂರ್ ಚಿಕ್ಕಪ್ಪನನ್ನು ಸಂಪರ್ಕಿಸಿ. ಏನಾದ್ರು ಇಲ್ಲಿ ಸೇವೆ ಮಾಡ್ತೀನಿ ಅಂದರೆ ಇಲ್ಲಿ ಬಂದು ನೋಡ್ಕೋಬೋದು. ನೋಡಿ ಇವಾಗ ತುಂಬ ಜನ ಊಟ ಮಾಡ್ತಾಯಿದ್ದಾರೆ ಆಲ್ರೆಡಿ. ಇಲ್ಲಿ ನೋಡಿ ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಇದೊಂಥರ ಯಾವುದೋ ದೇವಸ್ಥಾನಕ್ಕೆ ಬಂದ ರೀತಿ ಆಗುತ್ತೆ. ಎಲ್ಲಿ ನೋಡಿದ್ರೆ ನಿಮಗೆ ಜೈ ಶ್ರೀರಾಮ್ ಅನ್ನೋ ಒಂದು ಇದು ಕಾಣಿಸುತ್ತೆ, ಫ್ಲಾಗ್ಗಳು ಕಾಣಿಸುತ್ತೆ. ಅದ್ಭುತವಾಗಿದೆ. ಅದ್ರ ಜೊತೆಗೆ ಇಲ್ಲಿ ಶ್ರೀರಾಮನ ಒಂದು ಫೋಟೋ ಅಂತಲೇ ಹೇಳ್ಬೋದು. ಹನುಮಾನ ಅದ್ಭುತವಾಗಿದೆ. ಇಲ್ಲಿ ಇದು ಟ್ರಸ್ಟ್ ಕಡೆಯಿಂದ ಮಾಡಿರೋದು, ಫ್ರೀ. ಈ ರೂಟಲ್ಲಿ ಏನಾದ್ರು ನೀವು ಬಂದರೆ ಒಂದ್ಸಲಿ ಟೇಸ್ಟ್ ನೋಡ್ಬೋದು. ಅದ್ರ ಜೊತೆ ಟೇಸ್ಟ್ ಅನ್ನೋಕ್ಕಿಂತ ಇದು ಪ್ರಸಾದ, ಇದಕ್ಕೆ ಟೇಸ್ಟ್ ಅನ್ನೋಕ್ಕಾಗಲ್ಲ. ಓಕೆ, ಇಲ್ಲಿ ನೋಡ್ಬೋದು ಈ ಥರ ತಟ್ಟೆ ಕೊಡ್ತಾರೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕಳಿಸ್ತಾರೆ. ಓಕೆ, ಅದ್ರ ಜೊತೆಗೆ ಇಲ್ಲಿ ರೈಸ್ನ ಹಾಕ್ತಾಯಿದ್ದಾರೆ, ಅಲ್ಲಿ ಅನ್ನನ. ಇವಾಗ ಸದ್ಯಕ್ಕೆ ಇರೋದು ಅನ್ನ ಸಾರು ಅಷ್ಟೇ, ಇಲ್ಲಿ ನೋಡ್ತಾಯಿದ್ದೀರ. ಅದೇ ರೀತಿ ಇಲ್ಲಿ ಸಾಂಬಾರು ಆಗಿರ್ಬೋದು, ಅದೇ ರೀತಿ ಇಲ್ಲಿ ನೋಡ್ಬೋದು ಪಲ್ಯ ಆಗಿರ್ಬೋದು. ಅವ್ರದ್ದೇ ಆದ ಶೈಲಿಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವರು ಕನ್ನಡದವ್ರು ಅಲ್ಲ, ಆಲ್ಮೋಸ್ಟು ಬೇರೆ ರಾಜ್ಯದಿಂದ ಬಂದಿರೋರು ಇಲ್ಲಿ ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇವರ ಹೋಟೆಲ್ಗಳೆಲ್ಲನೂ ಕೂಡ ಇದ್ದಾವೆ. सर बहुत अच्छा है यहाँ का. हम लोग जय श्री राम का प्रसाद खाने के लिए आते हैं और बहुत ही अच्छा लगता है. और प्रसाद बहुत ही अच्छा लगता है सर. और बहुत ही सब लोग का यहाँ पे जितने भी लोग हैं सब लोग यहाँ पे आके प्रसाद ग्रहण करते हैं. बहुत ही गरीब आदमी का पेट भी भरता है यहाँ पे. बहुत ही अच्छा लगता है सर यहाँ पे हम लोग को. सर हम 1 मंथ से आ रहे हैं, इधर काम करने के लिए आए हैं. तो सर हम हर दिन आके यहाँ पे प्रसाद खा के जाते हैं सर. डेली आता है? यस सर, हम डेली आते हैं सर. सुबह शाम डेली आते हैं सर. डेली आता है? यस सर. क्या क्या देते हैं इधर? सर खाना बहुत ही अच्छा है सर. चावल दाल सब्जी बहुत प्रकार का सब्जी मिलता है. अलग अलग प्रकार का खाना भी मिलता है सर. सब मिलता है. को हमारे तरफ से जय श्री राम. यहाँ पे हम लोग सभी आते हैं, खाते हैं,
मगर किसी किसी को ये लगता है कि होटल है और खाना खाने के लिए आते हैं। ये खाना खाने का चीज़ नहीं है, प्रसाद है और एक प्रसाद मान के आते हैं और प्रसाद कभी यहाँ का ख़राब नहीं होता है, बहुत अच्छा होता है सर। हम तो अभी लगभग 2 महीने से आ रहे हैं सर। जी सुबह शाम को दोनों टाइम आता है? जी सर, जी सर। आप किधर काम करते हैं? हम सर सिक्योरिटी का काम करते हैं, SRF सिक्योरिटी में है और जेप्टो में हम काम करते हैं। मेरा अभी वहीं पे काम चलता है, 12 घंटे का काम करते हैं। जी सर। आप क्या क्या खाना देते हैं डेली? इधर में सर 7 दिन में 7 तरह का खाना मिलता है। जैसे में कभी मशरूम मिलता है, कभी मसूरी का दाल मिलता है, कभी इधर में और सब मिला के सब्जी भी मिलता है, किसी दिन सोयाबीन भी मिलता है। सब तरह का मतलब 7 दिन में 7 तरह का खाना मिलता है। जी सर। ಪ್ರಸಾದ ಹೇಗಿದೆ? ಪ್ರಸಾದ ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಸಿಗ್ತಾ ಇದೆ. ಮಧ್ಯಾಹ್ನ ಸಾಯಂಕಾಲ 2 ಟೈಮ್ ಸಿಗ್ತಾ ಇದೆ. ಬಟ್ ತಿನ್ನೋಕ್ಕೆ ಚೆನ್ನಾಗಿದೆ, ಎಲ್ಲ ಹುಡುಗರು ಅಲ್ಲಿ ಬರ್ತಾ ಇದೆ ತಿನ್ನೋಕ್ಕೆ. ಅದು ಶ್ರೀರಾಮ್ ತರಫ್ತ ಬರ್ತಾ ಇದೆ. ಡೈಲಿ ಏನೇನು ಕೊಡ್ತಾರೆ? ಅದೇ ಇದು ರೈಸ್ ಕೊಡ್ತಾ ಇದ್ದಾರೆ, ಸಬ್ಜಿ ಕೊಡ್ತಾ ಇದ್ದಾರೆ ಅಷ್ಟೇ. ಮಧ್ಯಾಹ್ನ ಅದೇ, ಬಟ್ ಸಬ್ಜಿ ಬೇರೆ ಬೇರೆ ಟೈಪ್ ಬರ್ತಾ ಇದೆ. ರೈಸ್ ಇದೆ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನು 3 ಮಂತ್ ಆಗಿದೆ, ರೆಗ್ಯುಲರ್ ಇಲ್ಲ. ನಾನು ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ, ಈ ಕಡೆ ಬಂದಿದ್ದರೆ ನಾನು ತಿನ್ಕೊಡಿ ಹೋಗ್ತೀನಿ ಅಷ್ಟೇ. ಓಕೆ, ನಿಮಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಆಲ್ರೆಡಿ ಎಲ್ಲ ಹುಡುಗರು ತಿಂತಾ ಇದ್ದಾರೆ, ಬಟ್ ನಾನು ನೋಡಿದ್ದೀನಿ, ಅದಕ್ಕೆ ಬಂದಿದ್ದೀನಿ. ಬಟ್ ಊಟ ಚೆನ್ನಾಗಿದೆ. ನಿಮ್ಮದು ಊರು ಯಾವುದು? ತಾವು ನಾನು ಊರು ಒಡಿಶಾ. ಒರಿಸ್ಸಾ. ಯಪ್. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಅದು ಆಗಿದೆ, ನಾನು 10 ವರ್ಷ ಆಗಿದೆ ಅಲ್ಲಿ ಕೆಲಸ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ. 10 ವರ್ಷ. 10 ವರ್ಷ ಹೌದು. ಟೇಸ್ಟ್ ಹೇಗಿದೆ? ಬೆಂಗಳೂರಲ್ಲಿ ಹಾಂ, ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್.